ತುಮಕೂರಿನ ಪಟ್ಟಣದಲ್ಲಿ ಪುಂಡರು ತಡರಾತ್ರಿ ಅಟ್ಟಹಾಸ ಮೆರೆದಿದ್ದು ಮನೆಗಳ ಮುಂದೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸಿದ್ದ ವಾಹನಗಳ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಮಂಗಳವಾರ ತಡರಾತ್ರಿ ಕೆಲ ಕಿಡಿಗೇಡಿಗಳು ಪಟ್ಟಣದ ವಿವಿಧ ಬೀದಿಗಳಲ್ಲಿ ನಿಲ್ಲಿಸಿದ್ದ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳ ಗ್ಲಾಸ್ಗಳನ್ನು ಹೊಡೆದು ಪುಡಿಗೈದಿದ್ದಾರೆ. ಈ ಘಟನೆ ಗಮನಿಸಿದ ವಾಹನ ಮಾಲೀಕರು ತಕ್ಷಣವೇ ಕೊರಟಗೆರೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಸುಮಾರು 10 ರಿಂದ 15 ವಾಹನಗಳಿಗೆ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಅಂತ ಅಂದಾಜಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಸಿಪಿಐ ಅನಿಲ್ ಹಾಗೂ ಪಿಎಸ್ಐ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಸಂತೋಷ್, ಕಲ್ಯಾಣ್ ಮತ್ತು ಹರೀಶ್ ಎಂಬ 3 ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಈ ಗ್ಲಾಸ್ ಹೊಡೆದಿದ್ನಾ? ಒಂದ್ಸತಿ ನೆಂದ್ರೆ ಮುಗಿತು ಸರ್. ಈ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದ್ದು, ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. 3ನೇ ವಾರ್ಡು ಹನುಮಂತಪುರ ಶ್ರೀನಿವಾಸ ಕಾಲೇಜ್ ಹತ್ರ ವಾಸ ಇರೋದು. ನಾನು ಬೆಳಿಗ್ಗೆ 3:30 ಎದ್ದು ಸುಮಾರಲ್ಲಿ ಡಮಾರ್ ಅಂತ ಸೌಂಡು. ಆಟೋ ಬಂದಿತ್ತು. ಆಟೋಲ್ಲಿ 3 ಜನ ಇದ್ರು. ಅಲ್ಲಿಂದ ಹೋದವ್ರು ಮತ್ತೆ ನಾವು ಎದ್ದು ಹೋದ್ವಿ. ಅಲ್ಲಿ ಸಿಗ್ಲಿಲ್ಲ ಅವನು. ಫಾಲೋ ಮಾಡಿದ್ವಿ ಮಲ್ಲೇಶ್ವರದವ್ರಿಗೂ, ಸಿಗ್ಲಿಲ್ಲ ಅವನು. ಆಗಿಲ್ಲ ವೆಹಿಕಲ್ ಇಲಾಖೆಗೆ ಸೇರಿಸಿರೋ ಅಟ್ಯಾಚ್ ಮಾಡಿ ಹೊಸ ಗಾಡಿ 1 ತಿಂಗಳ ಮೇಲೆ 7 ದಿನ ಗಾಡಿ ಸರ್. ಹಂಗಾಗಿ ನನಗೆ ಸ್ವಲ್ಪ ಆರ್ಥಿಕವಾಗಿ ಎಲ್ಲ ನಷ್ಟ ಮಾಡಿಬಿಟ್ಟಾರೆ. ಎಷ್ಟು ಖರ್ಚಾಗುತ್ತದು ಸರ್? ಆಗುತ್ತೆ ಇದೆಲ್ಲನೂ ಗ್ಲಾಸು ಅದೆಲ್ಲ ಬೀಡಿಂಗ್ ಎಲ್ಲನೂ ಆಗುತ್ತೆ ಸರ್. 40 ರಿಂದ 50 ಸಾವಿರ ಆಗುತ್ತೆ. 50 ಸಾವಿರ. ದುಷ್ಕರ್ಮಿಗಳು ಯಾವ ಉದ್ದೇಶದಿಂದ ಈ ಕೃತ್ಯ ಎಸಗಿದ್ದಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಪೊಲೀಸರ ತನಿಖೆಯಿಂದ ನಿಜಾಂಶ ಬಹಿರಂಗವಾಗಬೇಕಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.